ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೇ ಆಗೋಯ್ತು. ಏನ್ರಿ ಹಾಗೆ ಮಾತಾಡ್ತೀರಾ? ನಾನು ಯಾವತ್ತೂ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡಿಲ್ವಾ? ಶುರುವಲ್ಲಿ ಹಾಗೆ ಪ್ರೀತಿ ಕಿತ್ಕೊಂಡ್ ಬರ್ತಾ ಇರತ್ತೆ, ಆಮೇಲೆ ಎಲ್ಲ ಕಿತ್ಕೊಂಡ್ ಹೋಗ್ತಿರತ್ತೆ. ಹಾಗೆ ತುಂಬಾ ದಿನ ಆದ್ಮೇಲೆ ಇವರಿಬ್ರು ಒಬ್ರನ್ನೊಬ್ರನ್ನ ಭೇಟಿ ಆಗಿದ್ದಾರೆ. ಅದಕ್ಕೆ ಹೀಗೆ ಇರುವೆ ಮುತ್ಕೊಂಡಂಗ್ ಮುತ್ಕೊಂಡಿದ್ದಾರೆ. ಹೋಗ್ತಾ ಹೋಗ್ತಾ ನೋಡಿ ನಿಮ್ಗೆ ಗೊತ್ತಾಗತ್ತೆ. ನಿಮ್ಗೋಸ್ಕರ ನಾವ್ ಎಷ್ಟೊಂದು ಅಡಿಗೆ ಮಾಡಿದೀವಿ. ಇದು ನೋಡಿ, ಪಾಯಸ. ಇದು ವೈಟ್ ರೈಸ್. ಅದು ತೋರ್ಸು ಸಾಮರ್ಥ್ಯ. ಇದು ಲಾಕಿ. ನಾನು ಹಾಕ್ತೀನಿ ಕಾಕಿ. ಇದ್ ನೋಡು ಶಂಕರ, ನಿನಗೋಸ್ಕರ ಮೇಕೆ ತೊಡೆನ ಕಟ್ ಮಾಡಿಸಿ ಪೀಸ್ ಮಾಡಿಸಿದೀನಿ. I like only vode. What is this? Oh really, it's rasam. तेरे माँ की कसम. Oh, they're also making jokes. Bibi. They're silly guys. Okay, all right, enough. ಅಕಸ್ಮಾತ್ ನೀವು ಇದೆಲ್ಲ ಮಾಡಿಲ್ಲ ಅಂದಿದ್ರೆ ನಾನು ನನ್ನ ಡಾರ್ಲಿಂಗ್ ನ ಕರ್ಕೊಂಡು ಔಟಿಂಗ್ ಹೋಗಿ ಮಧ್ಯರಾತ್ರಿ ಬಾಡುಚಾನ ಬ್ಯಾಟಿಂಗ್ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್, ಸಾರಿ ಬೇಬಿ, ನಾಳೆ ಕರ್ಕೊಂಡು ಹೋಗ್ತೀನಿ ಡಾರ್ಲಿಂಗ್. ಬಂದ್ರಿ ಇಲ್ಲಿ. ಅಮ್ಮಿ, ಇಷ್ಟೊತ್ತೆಲ್ಲ ಬೇಡ. ಬಂದ್ರಿ ನೋಡ್ರಿ, ಅವ್ರಿಬ್ರು ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ. ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ನೀವು ಇದೀರಾ? ಯಾವತ್ತಾದ್ರೂ ಒಂದಿನ ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ಕೊಂಡ್ ಬಂದಿದ್ದೀರಾ? ಅದು ಬೇಡ, ಅಟ್ಲೀಸ್ಟ್ ಪಾರ್ಸಲ್ ಆದ್ರೂ ತಂದಿದ್ದೀರಾ? ಅಮ್ಮಿ, ಹೊರಗಡೆ ಊಟ ಆರೋಗ್ಯಕ್ಕೆಲ್ಲ ಒಳ್ಳೇದಲ್ಲ. ನಾವು ಇಷ್ಟಪಟ್ಟು ತಿಂದ್ರು ಕೂಡ ಕಷ್ಟಪಟ್ಟು ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ನೀನ್ ಯಾರು? ಅನ್ನಪೂರ್ಣೇಶ್ವರಿ. ನಿನ್ನ ಕೈಯಿಂದ ಮಾಡೋ ಅಡಿಗೆಗೆ ಅದರ ರುಚಿಗೆ ಏನೇ ಇಲ್ಲ. ಆಹಾ, ಮಾತು ಅಂದ್ರೆ ಮಾತು, ಚಿಂದಂತ ಮಾತು. ಮಾತಲ್ಲೇ ಮಸಾಲೆ ದೋಸೆ ತಿನ್ಸ್ಬಿಟ್ರಿ ಗೌಡ್ರೆ. ಆಯ್ತು, ಈಗ ಮಾತ್ ಸಾಕು. ಅನ್ಪೂರ್ಣ, ಎಲ್ರಿಗೂ ಊಟ ಬಿಡ. ಸೀತಮ್ಮ.